ಏಪ್ರಿಲ್ 22ರಿಂದ ಏನು ಬೆಳಗಾಂನಲ್ಲಿ ಅಟ್ಯಾಕ್ ಆಯಿತು, ಅಲ್ಲಿಂದ ಇಲ್ಲಿವರೆಗೆ ಇವತ್ತು ನಾವು ಮೇ 15ನೇ ತಾರೀಕು, ಸುಮಾರು ಕಳೆದ ಒಂದು 20-22 ದಿನಗಳಿಂದ ಈ ದೇಶದಲ್ಲಿ ಏನಾಗಿದೆ ಅಂಥೇಳಿ ಇಡೀ ದೇಶದ ಜನತೆ ಮುಂದೆ ಇದೆ. ಆದರೆ ಇಲ್ಲಿ ನಾವು ಯಾರನ್ನ ಟೀಕೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಪ್ರಪ್ರಥಮದಲ್ಲಿ ನಮ್ಮ ಆರ್ಮ್ ಫೋರ್ಸಸ್ಸು, ನಮ್ಮ ಏರ್ ಫೋರ್ಸು, ನಮ್ಮ ನೇವಿ ಫೋರ್ಸಸ್ಗಳು ಯಾವತ್ತೂ ಈ ದೇಶದ ಪರಿಸ್ಥಿತಿಗೆ ಯಾವಾಗನ ತೊಂದರೆ ಬಂದಾಗ ದೇಶದ ಹಿತದೃಷ್ಟಿ ಕಾಪಾಡಲಿಕ್ಕೆ ಸುಮಾರು ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೆ ಯಾವಾಗಲೂ ನಮ್ಮ ಆರ್ಮ್ ಫೋರ್ಸಸ್ಗಳು ನಮ್ಮ ದೇಶವನ್ನು ರಕ್ಷಣೆ ಮಾಡಿದ್ದಾವೆ, ಕಾಪಾಡಿದ್ದಾವೆ. ಇವತ್ತು ಮೊನ್ನೆ ನಡೀತಕ್ಕಂಥ ದಾಳಿಯಲ್ಲಿ ಏನು ಈ ಪಾಕಿಸ್ತಾನನ ಅಟ್ಯಾಕ್ ಮಾಡೋದರಲ್ಲಿ ವಿಶೇಷವಾದಂಥ ಮೇಲುಗೈ ಸಾಧಿಸಿ ಇವತ್ತು ನಮಗೆ ಹೆಮ್ಮೆ ತರ್ತಕ್ಕಂಥ ಮಾಡಿರ್ತಕ್ಕಂಥ ವಿಷಯ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಎಲ್ಲ ಇಡೀ ಭಾರತ ದೇಶದ ಸೈನಿಕರಿಗೆ, ನಮ್ಮ ಏರ್ ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಆರ್ಮ್ ಫೋರ್ಸ್ ಆಗಿರ್ಬೋದು, ಎಲ್ಲರಿಗೆ ನಾನು ಅವರಿಗೆ ನನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಇಲ್ಲಿ ಬಂದಿರತಕ್ಕಂಥ ಕೆಲವು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಏನಕ್ಕೆ ಕಾಡ್ತಾ ಇದ್ದಾವೆ ಅಂತಂದರೆ, ಈ ದೇಶದಲ್ಲಿ ನಾವು ಯಾವೊಬ್ಬ ಮನುಷ್ಯನ ಡಮ್ಮಿ ಗಾಡ್ ಮಾಡಿಬಿಟ್ಟಿದ್ವಿ. ಡಮ್ಮಿ ಗಾಡ್ ಅಂತಂದರೆ ಎಲ್ಲದಕ್ಕೂ ಪ್ರಧಾನಮಂತ್ರಿನೇ ಸುಪ್ರೀಂ ಅಂತ ಹೇಳಿ ನಾವು ಪ್ರತಿ ಸರಿಗೂ ಬಿಂಬಿಸಿದ್ದೀವಿ, ಅದು ಇರಲಿ. ಆದರೆ ಈ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ನನಗೆ ಪ್ರಶ್ನೆ ಕೇಳಬೇಕಾಗಿದೆ. ಯಾವತ್ತು 22ನೇ ತಾರೀಕು ಏಪ್ರಿಲಲ್ಲಿ ಅಟ್ಯಾಕ್ ಆಗುತ್ತೆ, ನಾನು ಅಲ್ಲೇ ಇದ್ದೆ, ನೆಕ್ಸ್ಟ್ ಮರುದಿನ ಅಲ್ಲೇ ಇದ್ದೆ. 22ನೇ ತಾರೀಕು ಪ್ರಧಾನಮಂತ್ರಿಯವರು ಸೌದಿ ಅರೇಬಿಯಾದಿಂದ ಬಂದು ವಾಪಸ್ ಬರ್ತಾರೆ. ಪ್ರೆಸ್ ಮೀಟ್ ಮಾಡೋದಿಲ್ಲ, ನೇರವಾಗಿ ಹೋಗಿ ಬಿಹಾರ್ನಲ್ಲಿ ಚುನಾವಣೆ ರ್ಯಾಲಿಯಲ್ಲಿ ಅವರು ಭಾಗವಹಿಸ್ತಾರೆ. 25ನೇ ತಾರೀಕಿಗೆ ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು ಕೂಡ ಪ್ರಧಾನಮಂತ್ರಿ ಅವತ್ತೂ ಬರೋದಿಲ್ಲ. ಅದಾದ ನಂತರ ಯಾವಾಗ ಯುದ್ಧ ಪ್ರಾರಂಭ ಆಯಿತು, ಅದಾದಮೇಲೆ ಕೂಡ 8ನೇ ತಾರೀಕನ್ನು ನಾನು ಭಾವಿಸ್ತಾ ಇದ್ದೀನಿ, ಬಹುಶಃ ಅವತ್ತು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಪ್ರಧಾನಮಂತ್ರಿ ಬರೋದಿಲ್ಲ. ಏನು ಮೆಸೇಜ್ ಕೊಡ್ಬೇಕಂತಿದ್ದಾರೆ ಪ್ರಧಾನಮಂತ್ರಿಯವರು? ಈ ದೇಶಕ್ಕೆ ಏನು ಮೆಸೇಜ್ ಕೊಡ್ಬೇಕಂತಿದ್ದಾರೆ ಅಂದರೆ, ಎಲ್ಲರಿಗಿನ ನಾನೇ ಸುಪ್ರೀಮು, ನಾನು ಯಾವುದು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ಈ ಥರತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರಿಗೆ ನಾವು ಬಿಟ್ಬಿಡಿ ಹೋಗಲಿ. BJPಯವರು ಯುವ ನಾಯಕರು ಏನಿದಿರಲ್ಲ, ದಯಮಾಡಿ ಪ್ರಶ್ನೆ ಮಾಡಿರಿ. ಈ ವ್ಯವಸ್ಥೆಯಲ್ಲಿ ಯಾರು ಸುಪ್ರೀಂ ಇಲ್ಲ. ಎಂತಿಂಥ ಸುಲ್ತಾನ್ಗಳು ಈ ಪ್ರಪಂಚದಲ್ಲಿ ಬಂದು ಹೋಗಿದ್ದಾರೆ, ಯಾರು ಪರ್ಮನೆಂಟ್ ಉಳಿಯೋದಿಲ್ಲ, ಇರೋದಿಲ್ಲ ಕೂಡ ಅಧಿಕಾರದಲ್ಲಿ. ಆದರೆ ಈ ಒಂದು ವರ್ತನೆ ಏನು, ವಾಟ್ ಈಸ್ ದಟ್ ಹಿ ವಾಂಟ್ಸ್ ಟು ಸೆಂಡ್ ಅ ಮೆಸೇಜ್? ಏನು ಮೆಸೇಜು? ಅದಾಯಿತು, 11 ವರ್ಷ ಆಯಿತು, ಇನ್ನಾದರೂ ಪ್ರೆಸ್ ಮೀಟ್ ಇಲ್ಲ. ಮೊನ್ನೆ ಆದರೂ ಕೂಡ ಇವತ್ತುವರೆಗೆ ಬಂದು ಮಾಧ್ಯಮದವ್ರಿಗೆ ಯಾವ ರೀತಿಯಾದಂಥ ಪ್ರೆಸ್ ಮೀಟು ಮಾಡೋದಿಲ್ಲ. ಅವ್ರು ಯಾವುದೋ ಒಂದು ದಿವಸ ಮುಂಚೆ ರೆಕಾರ್ಡೆಡ್ ಆಗಿರ್ತಕ್ಕಂಥ ವಿಡಿಯೋ, 22 ನಿಮಿಷ ವಿಡಿಯೋ ನಮ್ಮನ್ನು ಕಳಿಸ್ತಾರೆ. ಇಡೀ ದೇಶ ನೋಡಬೇಕು, ಅದ್ರ ಮೇಲೆ ಚರ್ಚೆ ಆಗಬೇಕು. ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ 6ನೇ ತಾರೀಕಿನಿಂದ ಹಿಡಿದು ಇಲ್ಲಿವರೆಗೆ ಆಗಿರ್ತಕ್ಕಂಥ ಸ್ಟುಡಿಯೋನಲ್ಲಿ ಆಗಿರ್ತಕ್ಕಂಥ ಏನೋ ಈ ಘಟನೆ ಬಗ್ಗೆ ಯಾವ ರೀತಿ ವಿವರಣೆ ಆಗಿದೆ ಈ ದೇಶದಲ್ಲಿ, ಅದರ ಬಗ್ಗೆ ನಾನು ಏನೋ ಪ್ರಸ್ತಾವನೆ ಆಗಲಿ, ಅದರ ಬಗ್ಗೆ ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿಗೂ ಮಾಧ್ಯಮದವರಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಭಾಳ ದೊಡ್ಡ ಜವಾಬ್ದಾರಿಯಾಗಿ ತಮ್ಮ ಮೇಲೆ ಇದೆ ಈ ದೇಶವನ್ನು ಕಾಪಾಡಲಿಕ್ಕೆ. ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದ್ರೆ ನಾನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ. ಇವತ್ತು ಇಡೀ ಬೇರೆ ದೇಶದಲ್ಲಿ ನಾವು ನೋಡ್ತಾ ಇದ್ದರೆ ಯಾವ ರೀತಿಯಾದಂಥ ಒಂದು ನಂಬಿಕೆ ಬರಬೇಕು ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಆಗಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ಪ್ರಧಾನಮಂತ್ರಿಯವರು ನೇರವಾಗಿ ಬಂದ್ಬಿಟ್ಟು ಸೀಸ್ ಫೈರ್ ಮಾಡಿದ್ದೇವೆ, ಸೀಸ್ ಫೈರ್ ಮಾಡಲಿಕ್ಕೆ ಕಾರಣ ಪಾಕಿಸ್ತಾನ ಅವರು ಬಂದ್ಬಿಟ್ಟು ನಮ್ಮನ್ನು ಸಂಪರ್ಕ ಮಾಡಿದ್ರು, ನಮ್ಮ ಆರ್ಮಿಯವ್ರಿಗೆ ಸಂಪರ್ಕ ಮಾಡಿದ್ರು, ಅದಕ್ಕಾಗಿ ನಾವು ಸೀಸ್ ಫೈರ್ ಮಾಡಿದ್ವಿ ಅಂತ ಹೇಳಿರ್ತಕ್ಕಂಥದ್ದು ಪ್ರಧಾನಮಂತ್ರಿಯವ್ರ ಭಾಷಣದಲ್ಲಿ ನಾವು ಕೇಳಿದ್ದೀವಿ. ಅದಕ್ಕಿಂತ ಮುಂಚೆ ಟ್ರಂಪ್ ಸಾಹೇಬರು ಟ್ವೀಟ್ ಮಾಡಿದ್ರು, ಅರ್ಧ ತಾಸು ಮುಂಚೆನೇ ಟ್ವೀಟ್ ಮಾಡಿ ಸಂಧಾನ ಮಾತುಕತೆ ಯಶಸ್ವಿಯಾಗಿದೆ, ಇವತ್ತು ಪಾಕಿಸ್ತಾನ ಹಾಗೂ ಇಂಡಿಯಾ ಯಾವ ರೀತಿಯಾಗಿ ಮುಂದೆ ಸೀಸ್ ಫೈರ್ನ ಒಪ್ಪಿಕೊಂಡಿದ್ದಾರೆ ಅಂತೇಳಿ ಟ್ರಂಪ್ ಸಾಹೇಬರು ನಮಗಿವತ್ತು ಟ್ವೀಟ್ ಮುಖಾಂತರ ನೋಡಿದ್ವಿ. ಅದಾದ ನಂತರ ಸಬ್ಸಿಕ್ವೆಂಟಾಗಿ ಸೀಸ್ ಫೈರ್ ಆಯಿತು. ಆದರೆ ಇಲ್ಲಿ ಏನು ನಾವು ಗಮನಿಸಬೇಕಾಗಿದೆ ಅಂತಂದರೆ, ಯಾವ ಸೀಸ್ ಫೈರ್ ಆಗಿದೆ ಅಂತೇಳಿ ಪ್ರಧಾನಮಂತ್ರಿಯವರು ಮಾತನಾಡ್ತಾ ಇದ್ರು ಭಾಷಣದಲ್ಲಿ, ಅದೇ ಸಂದರ್ಭದಲ್ಲಿ ಪಾಕಿಸ್ತಾನವ್ರು ತಿರ್ಗಾ ನಮಗೆ ಅಟ್ಯಾಕ್ ಮಾಡ್ತಾಯಿದ್ರು. ಅದನ್ನು ಡೌನ್ ಪ್ಲೇ ಆಯಿತು, ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಲಿಲ್ಲ. ಆದರೆ ಇದು ರೆಕಾರ್ಡೆಡ್ ಮೆಸೇಜ್, ಒಂದು ದಿವಸ ಹಿಂದುಗಡೆ ಇರ್ತಕ್ಕಂಥ ರೆಕಾರ್ಡೆಡ್ ಮೆಸೇಜ್ ನಾವು ಕೇಳ್ತಾ ಇದ್ವಿ. ಅಂದರೆ ಇದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳೋದೇ ಬೇಡನಾ? ಅಂದರೆ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ಮಾತನಾಡಬೇಕಂದ್ರೆ ಎಲ್ಲ ಮಾಧ್ಯಮ ಥ್ರೂನೇ
ಮಾಧ್ಯಮ ಆ್ಯಂಕರ್ಗಳು ಏನು ಸೆಟ್ ಮಾಡ್ತಾರೆ ಅದೇ ಅಜೆಂಡ ನಾವು ಕೇಳಬೇಕಾ, ಇನ್ನು 11 ವರ್ಷ ಆದರೂ ಕೂಡ ಇದನ್ನೇ ಕೇಳಬೇಕಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ನಮಗೆ ಬಂದಿರತಕ್ಕಂಥದ್ದು ಎರಡಿದೆ. ಈ ದೇಶದ ಜನತೆ ಒಳ್ಳೆ ಅವಕಾಶ ಇತ್ತು, 140 ಕೋಟಿ ಈ ದೇಶದ ಜನಸಂಖ್ಯೆ ಜೊತೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಇಷ್ಟು ಬಹಿರಂಗವಾಗಿ ಸಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಯಾವತ್ತೂ ನಾವು ಕಂಡಿಲ್ಲ. ಅಂತ ಒಂದು ಸಪೋರ್ಟ್ ಇವತ್ತು ಮೋದಿ ಸಾಹೇಬರು ಸಿಕ್ಕಿತ್ತು. ಪಾಕಿಸ್ತಾನ ಒಳಗಡೆ ಹೋಗಬೇಕು, ನುಗ್ಗು ಹೊಡಿಬೇಕಂತ ಇರ್ತಕ್ಕಂಥ ಎಲ್ಲ 140 ಕೋಟಿ ಜನಸಂಖ್ಯೆಯ ಆಸೆಯನ್ನು ಇವತ್ತು ಟ್ರಂಪ್ ಸಾಹೇಬರು ಅವ್ರ ಮುಖಾಂತರ ನಾವು ಸೀಸ್ ಫೈರ್ ಮಾಡಿದ್ದೀವಿ ಅಂತ ಹೇಳಿ ಟ್ರಂಪ್ ಸಾಹೇಬರು ಇವತ್ತೇನು ಈ ಅಮೇರಿಕ ದೇಶದ ಪ್ರೆಸಿಡೆಂಟ್ ಇದ್ದಾರೆ ಅವ್ರ ಮುಖಾಂತರ ನಾವು ಕಂಡು ಬರ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಯವರು ಟ್ರಂಪ್ನವರು 12, 13, 14 ಕಂಟಿನ್ಯೂಸ್ 3 ದಿನ ಮೊನ್ನೆ ತಾನೇ ಸೌದಿ ಅರೇಬಿಯಾದಲ್ಲಿ ಕೂಡ ಅದನ್ನೇ ಮಾತನಾಡಿದ್ದಾರೆ. ಐ ಸ್ಪೋಕ್ ಟು both the heads of the country. I requested them, my dear folks, my dear friends, don't go for war. I will do more trade with you. I will do more trade with you. ಅಂದರೆ ಏನು, ನಾನು ನಿಮ್ಮ ಜೊತೆ ಟ್ರೇಡ್ ಜಾಸ್ತಿ ಮಾಡ್ತೀನಿ, ವಾರ್ ನಿಂದಿರಿಸ್ರಿ. ನಾನು ನಿಮ್ಮ ಜೊತೆ ಜಾಸ್ತಿ ಟ್ರೇಡ್ ಮಾಡ್ತೀನಿ, ವಾರ್ ನಿಂದಿರಿಸ್ರಿ ಅಂತ ಹೇಳ್ತಕ್ಕಂಥ ಮಾತನ್ನು ಪದೇ ಪದೇ ಟ್ರಂಪ್ ಸಾಹೇಬರು ಹೇಳ್ತಾ ಇದ್ದಾರೆ. ಇವತ್ತು ಇಂದಿರಾ ಗಾಂಧಿ ಅವರಾಗಿರ್ಬೋದು, ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ಅವ್ರ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿತ್ತು. ಆಗಿನ ಕಾಲದಲ್ಲೂ ಕೂಡ ಆ ಸಂದರ್ಭದಲ್ಲಿ US ಪ್ರೆಸಿಡೆಂಟ್ಗಳು ಭಾಳಷ್ಟು ಒತ್ತಡ ಮಾಡಿದರೆ ಯಾವುದೇ ಒತ್ತಡಗಳಿಗೆ ಮಣಿದೆ ಅವರು ತೊಗೊಂಡಿರ್ತಕ್ಕಂಥ ನಿರ್ಣಯಗಳು ಇವತ್ತು ಇತಿಹಾಸ ಪುಟದಲ್ಲಿದೆ. ಇವತ್ತು ಮೋದಿ ಸಾಹೇಬರು ಇದ್ರ ಬಗ್ಗೆ ಉತ್ತರ ಕೊಡಬೇಕಾ ಬೇಡ? ಆನ್ ವಾಟ್ ಬೇಸಿಸ್ ಯು ಹ್ಯಾವ್ ಡಿಕ್ಲೇರ್ಡ್ ದಟ್ ದೇರ್ ಶುಡ್ ಬಿ ಸೀಸ್ ಫೈರ್? ನಮ್ಮ ಪ್ರಶ್ನೆ ಇರ್ತಕ್ಕಂಥ ಇದೆ. ನೀವು ಯಾವುದು ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ಯಾವ ಪಾರ್ಟಿ ಒಬ್ಬ ಅಧ್ಯಕ್ಷನೂ ಕರೆಯೋದಿಲ್ಲ, ಆಮೇಲೆ ಯಾರು ಸೀನಿಯರ್ಸ್ನೂ ಕರೆಯೋದಿಲ್ಲ, BJP ಸೀನಿಯರ್ಸ್ ಕೂಡ ನೀವು ಯಾರು ಕರೆಯೋದಿಲ್ಲ, ನೀವೇ ಏಕಾಮುಖಿ ಒಂದು ಡಿಸಿಷನ್ಗಳನ್ನ ತೊಗೊಳೋದು, ವಾರಿಗೆ ಹೋಗ್ಬೇಕಾಗಿದ್ದು ಕೂಡ ನಿಮ್ಮದೇ ಡಿಸಿಷನ್ನು, ಆಮೇಲೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀನಿ ಅಂತ ನೀವೇ ಹೇಳ್ತೀರಿ. ಯಾರು ಡಿಸಿಷನ್ ಯಾರು ತೊಗೊಂಡಿರೋದು ಅಂತಕ್ಕಂಥದ್ದು ಈ ದೇಶದ ಜನತೆಗೆ ಇವತ್ತು ಬಹಿರಂಗ ಮಾಡಬೇಕಂತಕ್ಕಂಥದ್ದು ನನ್ನ ವಾದ. ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಇದನ್ನು ಸಂಪೂರ್ಣವಾಗಿ ವಿಚಾರ ಆಗಬೇಕು. ಈ ವಿಚಾರ ಎಲ್ಲ ಆಗಬೇಕು, ಪಾರ್ಲಿಮೆಂಟ್ನಲ್ಲಿ ಆಗಬೇಕು. ಪಾರ್ಲಿಮೆಂಟಿಗೂ ಬರೋಂಗಿಲ್ಲ, ಪಾರ್ಲಿಮೆಂಟಿಗೂ ಉತ್ತರ ಕೊಡೋಂಗಿಲ್ಲ. ಯಾವ ರೀತಿಯಾದಂಥ ಈ ದೇಶದ ವ್ಯವಸ್ಥೆ ಇದೆ, ಪ್ರಧಾನಮಂತ್ರಿಯವರು ಯಾಕಿನ್ನಾದರೂ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿಲ್ಲ. ತುರ್ತು ಸಭೆಯಾಗಿ ಪಾರ್ಲಿಮೆಂಟ್ ಕರಿಬೇಕು, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಯಾಕಂದರೆ ವಿಶೇಷವಾಗಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಟ್ರಂಪ್ನವರು ಇನ್ನು ಮುಂದೆ ಜಮ್ಮು ಕಾಶ್ಮೀರ ವಿಷಯದಲ್ಲಿ ಕೂಡ, ಕಾಶ್ಮೀರ ವಿಷಯದಲ್ಲಿ ನಾನು ಸಂಧಾನ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಮಾತು ಇವತ್ತು ಟ್ರಂಪ್ ಸಾಹೇಬರು ಹೇಳಿದ್ದಾರೆ. ಇದಕ್ಕಿಲ್ಲೇ ಆದರೂ ಇಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿಯವರು ಒಂದು ಅಫಿಷಿಯಲ್ ಆಗಿರಲಿ, ಯಾವುದೇ ರೀತಿಯಾದಂಥ ಅದರ ಪರ ಆಗಿರಲಿ ವಿರುದ್ಧವಾಗಿರತಕ್ಕಂಥ ಒಂದು ಮಾತು ಇವತ್ತು ಪ್ರಧಾನಮಂತ್ರಿ ಹೇಳಿಲ್ಲ. ಯಾವುದೋ ಸೆಕ್ರೆಟರಿ ಕೂಡ ಹೇಳಿಸ್ತಾ ಇದ್ದಾರೆ. ಅದಕ್ಕೆ ಈ ದೇಶದ ಜನತೆ, ನಿಮ್ಮ ದೇಶದ ಎಲ್ಲ ಯುವಕರಿಗೆ ನಾನು ಮನವಿಯನ್ನು ಮಾಡಿಕೊಳ್ತೀನಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರದಿದೆ. ಅದಕ್ಕೆ ಈ ಪ್ರಶ್ನೆಯನ್ನು ನಾವೆಲ್ಲ ಎತ್ತಬೇಕು. ಯಾವ ಕಾರಣಕ್ಕಾಗಿ ಸೀಸ್ ಫೈರ್ ಮಾಡಿದಿರಿ? ಟ್ರಂಪ್ನವ್ರು ಹೇಳ್ತಕ್ಕಂಥದ್ದು ನಾನು ಟ್ರೇಡ್ ಜಾಸ್ತಿ ಮಾಡ್ತೀನಿ ಅದಕ್ಕಾಗಿ ಸೀಸ್ ಫೈರ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ದೇಶ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಬಂದಿದೆ. ನಾವು ಊಟಕ್ಕೂ ಗತಿಯಲ್ಲಿರ್ತಕ್ಕಂಥ ದೇಶ, ಅಲ್ಲಿಂದ ಇಲ್ಲಿವರೆಗೆ ಬಲಿಷ್ಠವಾಗಿ ಇಲ್ಲಿ ಬೆಳೆದಿದ್ದೇವೆ. ನಮಗೇನು ಟ್ರೇಡ್ ಕೌಸರ್ನ ನಾವು ಪಾಕಿಸ್ತಾನ ಜೊತೆ ಬಯಲಾಟ್ರಲ್ ಅಗ್ರಿಮೆಂಟ್ ಆಗಿರಲಿ, ಅವ್ರ ಜೊತೆ ಯುದ್ಧಕ್ಕೆ ಹೋಗಬಾರ್ದಕ್ಕಂತ ಎಲ್ಲಿ ಕಾನೂನಿಲ್ಲ. ಈ ದೇಶದ 140 ಕೋಟಿ ಜನಸಂಖ್ಯೆ ಜನ ಯುದ್ಧ ಆಗಬೇಕು, ಪಾಕಿಸ್ತಾನ ತಕ್ಕ ಪಾಠ ಕಲಿಸ್ಬೇಕಂತ ಇರ್ತಕ್ಕಂಥ ಆ ಮನಸ್ಥಿತಿನ ನೀವು ರಾತ್ರೋರಾತ್ರಿ ಯಾಕೆ ಸೀಸ್ ಫೈರ್ನ ಒಪ್ಪಿದ್ದೀರಿ ಅಂಥೇಳಿ ನೀವು ಜನಕ್ಕೆ ಹೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆ ಇದೆ. ಅದಕ್ಕೆ ನೀವು ಉತ್ತರ ಕೊಡಬೇಕಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ.